ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಈ ದಿನ ವಿಶೇಷ ಕಾರ್ಯಕ್ರಮ ಏನಂದರೆ, ನಾಳೆ ಮೌನಿ ಅಮಾವಾಸ್ಯೆ ಅಂದರೆ ಇವತ್ತೇ ಶುರುವಾಗಿದೆ. ಆದರೆ ನಾಳೆ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮವಾಗಿ ಮೌನಿ ಅಮಾವಾಸ್ಯೆಯನ್ನು, ಈ ಮೌನಿ ಅಮಾವಾಸ್ಯೆ ಅಂದ್ರೇನು, ಈ ಮೌನಿ ಅಮಾವಾಸ್ಯೆ ದಿನ ಏನೇನು ಆಚರಣೆಗಳು ಮಾಡಬೇಕು, ನಮಗೆ ಏನೇನು ದೊರಕುತ್ತೆ, ನಮಗೆ ಏನೇನು ಲಾಭಗಳು ಸಿಗ್ತಕ್ಕಂಥದ್ದು, ಈ ಮೌನಿ ಅಮಾವಾಸ್ಯೆ ದಿನ ನಾವು ಮಾಡ್ತಕ್ಕಂಥ ವ್ರತಾಚರಣೆಗಳಲ್ಲಿ, ನಾವು ಮಾಡ್ತಕ್ಕಂಥ ಪೂಜಾ ಫಲಗಳಲ್ಲಿ ಏನೇನು ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ತಿಳಿಸೋಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಆದಿಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ. ಬಂಧುಗಳೇ, ನಾಳೆ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ಯಾರು ಬೇಗ ಎದ್ದು ನಿಮ್ಮ ಏನು ಗತ ಆಗಿರ್ತಾರೆ, ಅಂದರೆ ನಿಮ್ಮ ಪೂರ್ವಜರು ಯಾರು ತೀರ್ಕೊಂಡಿರ್ತಾರೆ ಅವ್ರನ್ನ ನೆನೆಸ್ಕೊಂಡು ನೀವು ತಿಲತರ್ಪಣವನ್ನು ಮಾಡಿದಾಗ, ನೀವು ಮಹಾಲಯ ಅಮಾವಾಸ್ಯೆ ದಿನ ಏನು ಮಾಡ್ತೀರಿ ಪಿಂಡ ಪ್ರದಾನ, ಆ ಫಲ ನಾಳೆ ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಪಿತೃಗಳಿಗೆ ಮಾಡ್ತಕ್ಕಂಥ ಒಂದು ಪೂಜಾ ಫಲ ಅಂದರೆ 3 ತಲೆಮಾರಷ್ಟು ನಿಮಗೆ ಫಲ ಸಿಗ್ತಕ್ಕಂಥದ್ದು. ನಾಳೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾರ್ಯಾರು ಈ ಮಹಾಲಯ ಅಮಾವಾಸ್ಯೆ ದಿನ ಯಾರ್ಯಾರು ವಂಚಿತರಾಗಿದ್ದೀರಿ, ಮಾಡೋಕ್ಕಾಗಿಲ್ಲ, ಪಿಂಡ ಪ್ರದಾನ ಮಾಡಬೇಕಾಯ್ತು, ನಾವು ನಮ್ಮ ಗುರು ಹಿರಿಯರಿಗೆ ನಮ್ಮ ಗೌರವ ಸೂಚಿಸಬೇಕಾಗಿರ್ತಕ್ಕಂಥದ್ದು. ನಾಳೆ ದಿನ ನೀವೇನಾದರೂ ಮೌನಿ ಅಮಾವಾಸ್ಯೆ ದಿನ ಎಳ್ಳು ತಿಲತರ್ಪಣವನ್ನು ಕೊಟ್ಟಾಗ, ಅಂದರೆ ಪಿಂಡ ಪ್ರದಾನವನ್ನು ಮಾಡಿದಾಗ ನದಿ ತೀರಗಳಲ್ಲಿ ಹೋಗಿ ಅಲ್ಲಿ ಅರ್ಘ್ಯೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು, ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವೂ ನಿಮ್ಮ ಹಿರಿಯರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಒಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ನಾ ಈಗೊಮ್ಮೆ ಮಾಡಿದ್ನಿ ಸರ್. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮಗೂ ನಮ್ಮ ವಾಹಿನಿ ಕರೆ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾಯಿ? ನಾವು ಹುಬ್ಳಿ ಹತ್ರ ಕಿರೇಸೂರ್ ಅಂತ ಸರ್. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನನ್ನ ಬಗ್ಗೆ ನಮ್ಮ ಮನೆಯ ಸರ್ ಗುರುಜಿ. ಹೇಳಿ, ನಿಮ್ಮದು ರಾಶಿ ನಕ್ಷತ್ರ ಹೇಳಿ. ಅಂದರೆ ನಿಮ್ಮದು ಏನು ಹೆಸರಿದೆ, ನಿಮ್ಮ ನಕ್ಷತ್ರ ಹೇಳಿ, ಇಲ್ಲ ರಾಶಿ ಹೇಳಿ, ಪರವಾಗಿಲ್ಲ. ನಮ್ದು ನಕ್ಷತ್ರ ರಾಶಿ ಯಾವ್ದಂತ ಗೊತ್ತಿಲ್ಲ ಗುರುಜಿ, ಆದ್ರೆ ಹುಟ್ಟಿದ ತಾರೀಕಿನ ಪ್ರಕಾರ ತುಲಾ ರಾಶಿ ಅಂತ ಹೇಳಿದ್ದಾರೆ ಗುರುಜಿ. 5/6/1990 ಗುರುಜಿ. ಈಗ ನಿಮ್ಗೆ ಕರೀತಾರೆ ಹೆಸರೇನು? ಪದ್ಮಾವತಿ ಗುರುಜಿ. ಅಂದರೆ ಪದ್ಮಾವತಿಗೆ ಕರಿತಾ ಇರ್ತಕ್ಕಂಥದ್ದು ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಬರುತ್ತೆ. ಆದರೆ ತುಲಾ ರಾಶಿಯಲ್ಲಿ ನೀವು ಚಿತ್ತಾ ನಕ್ಷತ್ರನೋ ಇಲ್ಲ ವಿಶಾಖ ನಕ್ಷತ್ರನೋ ಇಲ್ಲ ಸ್ವಾತಿ ನಕ್ಷತ್ರನೋ ಏನೋ ಆಗಿರುತ್ತೆ. ಆದರೆ ಏನು ಕೇಳಬೇಕಾಯ್ತು ತಾಯಿ? ನನಗೆ ಯಾಕೋ ಏನೋ ಗುರುಜಿ, ನಮ್ಮ ಮನೆಯವರು ಕೂತಾಗ ನಮ್ದು ಸಂಪರ್ಕ ಇಲ್ಲ, ಬೇರೆ ಏನಕ್ಕೆ ಸಹವಾಸ ಮಾಡ್ಯಾರ, ಏನಾಗೈತೆ ಅನ್ನೋದ ಗುರುಜಿ ಗೊತ್ತಾಗೋದು. ನನ್ನ ಮಕ್ಕಳ ಜೊತೆನೆ ಮಾತಾಡವಲ್ರು. ನನಗೂ ಆರೋಗ್ಯ ಸಮಸ್ಯೆ, ಮೈಯಾಗ ಏನಾರ ಆಕೈತಿ ಅಂತ ತೋರಿಸ್ಕೊಳಕ್ ಹೋದ್ರೆ ಏನಿಲ್ಲ, ಎಲ್ಲ ನಾರ್ಮಲ್ ಅಂತ ಬರಾಕತ್ತೈತಿ ಗುರುಜಿ. ಏನಾಗೈತೆ ಅನ್ನೋದು ಗೊತ್ತಾಗೋದು ಗುರುಜಿ ನಮ್ಗೆ. ಈಗ ನೀವೊಬ್ರು ಕೇಳಿರೋ ಒಂದು ಪ್ರಶ್ನೆಗೆ ಇಡೀ ಎಲ್ಲ ಸಮೂಹಕ್ಕೂ ಅನ್ವಯಿಸುತ್ತೆ. ಇದು ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ನೀವೊಂದು ವಿಳ್ಳೆದೆಲೆ ತಗೊಳ್ಳಿ. ನಾವು ತಿಂತೀವಲ್ಲ ವಿಳ್ಳೆದೆಲೆ, ಒಂದು ಅನುಷ್ಠಾನವನ್ನು ಮಾಡಿ ಹೇಳ್ತೀನಿ. ನಿಮ್ಮ ಪತಿಯರು ನಿಮ್ಮ ಕರ್ತವ್ಯಕ್ಕೆ ನಿಮಗೆ ತುಂಬ ಪ್ರೀತಿ ಪಾತ್ರರಾಗಿರ್ತಾರೆ. ಅದನ್ನು ಒಂದು ಅನುಷ್ಠಾನವನ್ನು ಹೇಳ್ತೀನಿ, ಅದನ್ನು ಮಾಡಿ ನೀವು. ವಿಳ್ಳೆದೆಲೆ ತಗೊಳ್ಳಿ. ವಿಳ್ಳೆದೆಲೆ ನೀರಲ್ಲೆಲ್ಲ ಚೆನ್ನಾಗಿ ತೊಳೆದು ಒಂದು ಚಂದನ ಅಂತ ಕೇಳಿ, ಅಂಗಡಿಲಿ ಸಿಗುತ್ತೆ ಚಂದನ, ಇಲ್ಲ ಗಂಧ ತಗೊಳ್ಳಿ, ಇಲ್ಲ ವಿಭೂತಿ ತಗೊಳ್ಳಿ, ಏನಾರು ತಗೊಳ್ಳಿ. ನಿಮ್ಮ ಮನೆ ಮುಂದ್ಗಡೆ ಇರ್ತಕ್ಕಂಥ ತುಳಸಿ ಕಡ್ಡಿ ಆಗಲಿ, ದಾಳಿಂಬೆ ಕಡ್ಡಿ ಆಗಲಿ, ಉತ್ತರಾಣಿ ಕಡ್ಡಿ ಆಗಲಿ, ಈ 3ರಲ್ಲಿ ಯಾವುದು ಕಡ್ಡಿ ಸಿಗುತ್ತೆ ಅದನ್ನು ಕಿತ್ಕೊಂಡು ಬನ್ನಿ. ನಾಳೆ ಆ ವಿಳ್ಳೆದೆಲೆ ತೊಳೆದಿರ್ತಾರಲ್ಲ ಅದ್ರ ಮೇಲೆ ದೀಮ್ ಅಂತ ಬರಿಬೇಕು. ದಾ ಬರೆದ್ಬಿಟ್ಟು ದೀಮ್ ದೀಮ್ ಅಂತ 1 ಅಕ್ಷರ, ಕಮ್ ಅಂತ 1 ಅಕ್ಷರ ಅದ್ರ ಪಕ್ಕದಲ್ಲಿ ಬರಿಬೇಕು. ಕಮ್ ಅಂತ, ಕಾ ತಮ್ಮಲ್ಲ, ದೀಮ್ ಕಮ್ ಅಂತ ಬರಿಬೇಕು. ಬರೆದ್ಬಿಟ್ಟು 8 ದಿನ ಪೂಜೆ ಮಾಡಿ. ಒಂದು ಬಟ್ಲು ತಗೊಳ್ಳಿ, ಬಟ್ಲ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ವಿಳ್ಳೆದೆಲೆ ಇಟ್ಬಿಟ್ಟು ನೀವು 8 ದಿನ ಪೂಜೆ ಮಾಡಿ ನೋಡಿ ನಿಮಗೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅಂತ. ನಿಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ನೊಂದ್ಕೋಬೇಡಿ. ಖಂಡಿತವಾಗೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಲಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಖಂಡಿತವಾಗೂ ಒಳ್ಳೇದಾಗುತ್ತೆ. ಇಲ್ಲ, ಏನಾಗಲ್ಲ, ಆ ಥರದ್ದೇನು. ಈ ಮನೋರೋಗ ಇರೋದ್ರಿಂದ ಯೋಚನೆ, ಈ ಚಿಂತೆ ಬಿಟ್ಬಿಡಿ. ಮುಂದಿನ ಆಗಿರೋ ಕಾರ್ಯಗಳನ್ನ ನೋಡಿ. ಒಳ್ಳೆಯದಾಗಲಿ ಕಾರ್ಯಕ್ರಮಕ್ಕೆ.
ನಮ್ಮ ವಾಹಿನಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳಮ್ಮ ನಿಮಗೆ. ಒಳ್ಳೆಯದಾಗಲಿ ಬಂಧುಗಳೇ. ನೋಡಿ, ನಾಳೆ ಮೌನಿ ಅಮಾವಾಸ್ಯೆ ದಿನ ನೀವೇನೇನು ಸಿದ್ಧಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ದಿನ ಒಂದೊಂದು ಹಬ್ಬಗಳೇ. ಯಾಕಂದರೆ ಮಕರ ಸಂಕ್ರಾಂತಿ ನೋಡಿ, ನಾವು ಮಾಡ್ಕೊಂಡು ಬಂದ ಸಂಕ್ರಾಂತಿ ಹಬ್ಬ ವಿಜೃಂಭಣೆಗೆ ಆಚರಣೆ ಮಾಡ್ದು. ಅದರಲ್ಲೂ ರೈತಾಪಿ ಜನಗಳು ನನಗೆ ನಮ್ಮ ಇಡೀ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೈತ ಬಾಂಧವರು ಹಸುಗಳಿಗೆಲ್ಲ ಪೂಜೆ ಮಾಡಿ ಕಿಚ್ಚಾಯಿಸಿ ಮನೆಯಲ್ಲಿ ಸಂಭ್ರಮ ಸಡಗರದಿಂದ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ರೈತಾಪಿ ಬಂಧುಗಳಿಗೆಲ್ಲರಿಗೂ ನಮ್ಮ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಬೇಡ್ಕೊತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ, ನಮಸ್ಕಾರ ಸ್ವಾಮಿ. ನಮಸ್ಕಾರಪ್ಪ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ನಾವು ಭದ್ರಾವತಿಯಿಂದ ಸ್ವಾಮಿ, ವೇದ್ಯ ನಾಯ್ಕ ಅಂತ. ಆಯಿತು. ಎಲ್ಲಿಂದ ನೀವು ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಸ್ವಾಮಿ. ಮನೆಯಲ್ಲಿ ಸರಿ ಇಲ್ಲ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ನಕ್ಷತ್ರ ಇಲ್ಲ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೇಣ್ಯ ನಾಯ್ಕ ಅಂತ ಸ್ವಾಮಿ. ವೆಂಗಾನಾಯ್ಕು. ವೇಣ್ಯ ನಾಯ್ಕು. ಹೌದು. ಹೌದು. ಯಾರ ಬಗ್ಗೆ ಕೇಳಬೇಕಾಯ್ತು? ನಿಮ್ಮ ಬಗ್ಗೆನಾ ಇಲ್ಲ ಮನೆ ಕುಟುಂಬದ ಬಗ್ಗೆನಾ? ನಮ್ಮ ಕುಟುಂಬದ ಬಗ್ಗೆನೇ ಕೇಳಬೇಕು ಸ್ವಾಮಿ. ಜಮೀನಿನ ಬಗ್ಗೆ. ಜಮೀನಿನ ಬಗ್ಗೆನಾ? ಹೌದು. ಏನು ಸಮಸ್ಯೆ? ಏನು ಜಮೀನಿನ ಬಗ್ಗೆ? ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಪೂರ್ವಿಕರು ಕೊಟ್ಟೋಗಿದ್ದಾರೆ, ಇವ್ರ ಹೆಸರು ಮೇಲೆ ಮಾಡ್ಕೊಳ್ತಾ ಇಲ್ಲ. ನೋಡಿ ವಿನಯ ನಾಯಕ್ ಅವರೇ, ನೀವು ಆ ಭೂಮಿಲಿ ನಿಮಗೆ ಬಂದಿತ್ತಲ್ವಾ, ಆ ಭೂಮಿ ಒಳಗಡೆ ಏನಾದರೂ ಹಾವು ಏನಾದ್ರು ಸತ್ತಿತ್ತಾ? ಏನಾದರೂ ನೀವು ಇಲ್ಲ ಸ್ವಾಮಿ. ಉತ್ತ ಏನಾದ್ರು ತೆಗ್ಸಾಕಿದ್ರಾ? ಮಟ್ಟ ಮಾಡಬೇಕಾದ್ರೆ ಜಮೀನು ಏನಾದರೂ ಈ ಥರದ್ದು ಏನಾದರೂ ಮಾಡಿದ್ರ? ಏನು ತೆಗ್ಸಾಕಿಲ್ಲ ಸ್ವಾಮಿ. ಓಕೆ, ಆಯಿತು. ಇವಾಗ ಏನಾಗ್ತಾ ಇದೆ ಸಮಸ್ಯೆ? ಏನು ಕೊಡ್ತಾ ಇಲ್ವಂತನಾ? ಇಷ್ಟು ವರ್ಷದಿಂದ ಬಿಟ್ಟು ಈಗ ನೀವು ಅವಾಗ್ಲೇನೆ ಮಾಡಿಸ್ಕೋಬೇಕಾಗಿತ್ತು. ನಮ್ಮ ಅಜ್ಜನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಬಿಡಲ್ಲ ನಾವು ಅಂತಿದ್ದಾರೆ. ಆಯಿತು. ಈಗ ಒಂದು ಕೆಲಸ ಮಾಡಿ, ಆ ಭೂಮಿ ಒಳಗಡೆ ನೀವು ಹೋಗೋಕ್ಕೆ ನಿಮ್ಮ ಕೈಲಿ ಆಗುತ್ತಾ? ಅದು ಅಲ್ಲಿ ಹೋಗೋಕ್ಕೆ ಆ ಜಾಗದಲ್ಲಿರೋ ಮಣ್ಣು ಎತ್ಕೊಂಬರೋಕ್ಕಾಗುತ್ತಾ? ಆಗುತ್ತೆ. ಈಗ ಆಗಲ್ಲ ಸ್ವಾಮಿ. ಸಂಜೆ ಅಲ್ಲ, ಈಗಲ್ಲ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ನೀವೇನು ಮಾಡಿ ಅಂತಂದರೆ, ಈಶಾನ್ಯ ಮೂಲೆಯಲ್ಲಿರೋ ಒಂದು ಸ್ವಲ್ಪ ಮಣ್ಣನ್ನು ಎತ್ಕೊಂಡು ಅರ್ಧ ಮಣ್ಣು ಕೊಡಿ. ಯಾವ್ದಾದ್ರು ನೀರು ಹರಿಯುತ್ತಲ್ಲ, ನಿಮಗೆ ಕೆರೆ ಹರಿಯುತ್ತಲ್ಲ, ಅಲ್ಲಿ ಹೋಗಿ ಅದನ್ನು ಬಿಟ್ಬಿಡ್ಬೇಕು ಅರ್ಧ ಮಣ್ಣು. ಇನ್ನು ಅರ್ಧ ಮಣ್ಣು ನಾಳೆ. ಇನ್ನು ಅರ್ಧ ಮಣ್ಣು ಯಾವ್ದಾದ್ರು ಭೂವರಾಹ ಸ್ವಾಮಿ, ಈ 10 ದಶಾವತಾರಗಳಲ್ಲಿ ವಿಷ್ಣುವಿನ ಯಾವುದೋ ಅವತಾರ ಇರುತ್ತೆ ದೇವಸ್ಥಾನದಲ್ಲಿ, ಒಂದು ಪೂಜೆ ಮಾಡಿ ಮತ್ತೆ ಆ ಮಣ್ಣನ್ನು ಎತ್ಕೊಂಡ್ಬಂದು ನಿಮ್ಮ ದೇವ್ರ ಮನೇಲಿ ಇಡ್ತಕ್ಕಂಥದ್ದು. ಇದನ್ನು ಮಾಡಿ, ಆ ಭೂಮಿ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗುತ್ತೆ. ನಿಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ನಾಳೆ ನೀವು ಮಾಡ್ತಕ್ಕಂಥ ಕರ್ತವ್ಯ ಏನು ಗೊತ್ತಾ? ಮೊದಲನೇದಾಗಿ ನಮಗೆ ದೇಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗುರು ಹಿರಿಯರಿಗೆ ನಾವು ಮಾಡ್ತಕ್ಕಂಥದ್ದು ಪುಣ್ಯ ಕಾರ್ಯಗಳನ್ನ. ಯಾರಿಗಾರು ಅರ್ಘ ಬ್ರಾಹ್ಮಣರನ್ನು ಕರೆದು ಪುಣ್ಯ ನದಿ ತೀರಗಳಲ್ಲಿ ನೀವು ಪಿಂಡ ಪ್ರದಾನವನ್ನು ಮಾಡಿದಾಗ, ತಿಲ ತರ್ಪಣವನ್ನು ಕೊಟ್ಟಾಗ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಯಾರ್ಯಾರಿಗೆ ಸಂತಾನ ಇಲ್ಲ ಅಂತ ಕೊರಗ್ತಾ ಇರ್ತೀರ ನೋಡಿ, ಸರ್ಪದೋಷಗಳು ಕಾಡ್ತಾ ಇರ್ತದೆ ನೋಡಿ, ಯಾರಿಗಾರು ಅರ್ಘ ಬ್ರಾಹ್ಮಣರು ಕರೆದ್ಬಿಟ್ಟು ಅಲ್ಲಿ ನಾರಾಯಣ ಬಲಿ ಮಾಡ್ತಕ್ಕಂಥದ್ದು, ಆಶ್ಲೇಷ ಬಲಿ ಮಾಡ್ತಕ್ಕಂಥದ್ದು, ತಿಲ ತರ್ಪಣವನ್ನು ಕೊಡ್ತಕ್ಕಂಥದ್ದು, ನಾಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ಪಿಂಡ ಪ್ರದಾನ ಆಗಲಿ ನಾಗಾರಾಧನೆ ಮಾಡಿ ಅದನ್ನು ನೀವೆಲ್ಲ ಪೂಜೆಯನ್ನು ಮಾಡಿ ತಿಲ ತರ್ಪಣವನ್ನು ಬಿಟ್ಟು ಅಲ್ಲಿ ನದಿ ತೀರದಲ್ಲಿ ಹರಿಯುವ ನದಿಗೆ ಬಿಡಬೇಕು. ಕೆಲವ್ರು ಏನು ಮಾಡ್ತೀರಿ, ಕೆರೆ ಕುಂಟೆ ಹತ್ರ ಬಿಡ್ತೀರಿ. ಖಂಡಿತವಾಗೂ ಆ ಕೆಲಸ ಮಾಡಬೇಡಿ, ದೋಷ ಇನ್ನೂ ಕಟ್ಕೊಳ್ತೀರಾ. ಗೋಮಾತೆಗೆ ತಿನ್ನಿಸ್ತಕ್ಕಂಥದ್ದು ನಾಳೆ ಏನಾದರೂ ಪಿಂಡ ಪ್ರದಾನ ಮಾಡಿದ್ರು ಅದು ದೋಷನೇ. ಹಾಗಾಗಿ ದಯವಿಟ್ಟು ಹರಿಯೋ ನದಿಯ ಒಳಗಡೆ ಯಾವುದಾರಾಗಿರಲಿ, ನಮ್ಮ ಭಾಗದಲ್ಲಿ ಹರಿತಾ ಇರ್ತಕ್ಕಂಥದ್ದು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಕಾವೇರಿ ತೀರ, ಆ ಕಾವೇರಿ ತೀರದಲ್ಲಿ ಮಾಡಿ. ಇಲ್ಲ ಅಲ್ಲಿ ಬಿಟ್ಟಂದರೆ ತುಂಗಾಭದ್ರಾ ತೀರದಲ್ಲಿ ಮಾಡಿ. ಇಲ್ಲ ಅದು ಬಿಟ್ಟರೆ ಘಟಪ್ರಭಾ, ಮಲಪ್ರಭಾ, ಇಂಥ ಒಂದು ದೊಡ್ಡ ನದಿಗಳಿರ್ತಕ್ಕಂಥದ್ದು ನಮ್ಮದು ಕರುನಾಡಲ್ಲಿ. ಅಂಥ ಒಂದು ಪುಣ್ಯ ನದಿಗಳಲ್ಲಿ ನೀವು ಬಿಟ್ಟಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರತ್ತೆ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಕೇಳಿಸ್ತಾ ಇದೆಯಮ್ಮ ನನ್ನ ಧ್ವನಿ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರ ತಾಯಿ? ನಾವು ಶಿಡ್ಲಘಟ್ಟ ತಾಲೂಕಿಂದ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನನ್ನ ಬಗ್ಗೆ ಕೇಳ್ಬೇಕು ಸಮಯ. ಏನು ಹೆಸರು ತಮ್ಮದು? ನಕ್ಷತ್ರ ಹೇಳಿ. ಜಯಲಕ್ಷ್ಮಮ್ಮ, ಮಕರ ರಾಶಿ ಅಂತ. ನಕ್ಷತ್ರ ಗೊತ್ತಿಲ್ಲ ಸಮಯ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಜಯಲಕ್ಷ್ಮಮ್ಮನ್ಗೆ ಏನ್ ಕೇಳ್ಬೇಕಾಯ್ತಮ್ಮ? ಆರೋಗ್ಯನೇ ಸರಿ ಇಲ್ಲ ಸಮಯ. ಮೂಳೆಗಳೆಲ್ಲ ನೋವು, ಕೀಲ್ ನೋವುಗಳು, ತುಂಬಾ ನೋವುಗಳು ಸಮಯ. ಆಯ್ತು. ಈಗ ನೀವು ಆ ರೀತಿ ಇರಬೇಕಾದ್ರೆ ನೋಡಿ, ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರಕ್ಕೆ, ಉತ್ತರಾಷಾಢ ನಕ್ಷತ್ರಕ್ಕೆ, ಕೆಲವೊಂದು ಮಕರ ರಾಶಿಗೆ ಆ 3 ನಕ್ಷತ್ರಗಳಲ್ಲಿ ನಿಮಗೆ
ಶನಿಯ ಪ್ರಭಾವ ಇರತಕ್ಕಂಥದ್ದು. ಆದರೆ ಇವಾಗ ಬಿಡುಗಡೆ ಆಗಿದ್ದಾನೆ, ತುಂಬ ಚೆನ್ನಾಗಿ ಆಗ್ತೀರಾ. ಆದರೆ ವಾಯು ಪದಾರ್ಥಗಳನ್ನು ದಯವಿಟ್ಟು ಸೇವನೆ ಮಾಡಬೇಡಿ. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಜಾಸ್ತಿ ತೊಗೊಳ್ತಕ್ಕಂಥದ್ದನ್ನು ವಾಯು ಹಿಡಿಯುತ್ತೆ, ಕೈಕಾಲುಗಳೆಲ್ಲ ನೋವು ಬರ್ತಕ್ಕಂಥದ್ದು. ಹಾಗಾಗಿ ವಾಯು ಪದಾರ್ಥ ಇರ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧ ಮಾಡಿ. ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನೀವು ಅಲ್ಲಿ ಒಂದು ಅರ್ಚನೆ ಮಾಡಿಸಿ ಕೇಸರಿಯನ್ನು ದಾನವಾಗಿ ಕೊಟ್ಬಿಟ್ಟು ಬನ್ನಿ ಆಂಜನೇಯನಿಗೆ. ಸರಿ ಸ್ವಾಮಿ. ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಕಪ್ಪು ವಸ್ತ್ರ, ಕಪ್ಪು ಬಟ್ಟೆ, ಒಂದು ಟವಲ್ಲು ಇಲ್ಲ ಪಂಚೆ, ಶನಿದೇವರಿಗೆ ಸನ್ನಿಧಿಗೆ ಹೋಗಿ ಅಲ್ಲಿ ದಾನ ಕೊಡ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಬಂಧುಗಳೇ ನೋಡಿ, ವಿಶೇಷವಾಗಿ ನಾಳೆ ನಮಗೆ ಏನೇನು ಲಭ್ಯ ಇರತಕ್ಕಂಥದ್ದು ಅಂತಂದರೆ ಅಷ್ಟು ಚೆನ್ನಾಗಿ ನೋಡಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಇಲ್ಲ ಅಕಸ್ಮಾತ್ ಪುಣ್ಯಕ್ಷೇತ್ರದಲ್ಲಿ ಆಗಿಲ್ವಾ, ಖಂಡಿತವಾಗೂ ನಾಳೆ ಒಂದು ಕೆಲಸವನ್ನು ಮಾಡಿ. ಮನೆ ಒಳಗಡೆ ನೀವು ಅತ್ಯುತ್ತಮವಾಗಿ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳ್ತೀನಿ. ಖಂಡಿತವಾಗೂ ನಿಮಗೆ ತಿಳಿಸ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಹೊನ್ನಾಳಿ ತಾಲೂಕು ಕಿಡುಗೂರು. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿ. ಹೆಸರು, ನಕ್ಷತ್ರ ಹೇಳಿ. ಗುರುಮೂರ್ತಿ ಅಂತನ, ಕನಿಷ್ಠ ನಕ್ಷತ್ರ, ಕುಂಭರಾಶಿ. ಏನು ಕೇಳಬೇಕಾಯ್ತಮ್ಮ? ನಾನ್ ಮೂರ್ತಿ ಅಂತ ಸ್ವಾಮಿ. ಏನು ನಮ್ಗೆ ಏನು ದುಡಿದ್ರು ಕೈಗೆ ಹತ್ತಂಗಿಲ್ಲ, ಏನಿಲ್ಲ, ಯಾಕೆ ಹಿಂಗಾಗ್ತಾ ಐತಿ ಅಂತ. ಖಂಡಿತವಾಗಿ ನೋಡಮ್ಮ, ಕುಂಭರಾಶಿಗೆ ಮತ್ತು ಮಕರ ರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ. ನಿಮಗೆ ಏನೇ ಮಾಡಿದ್ರೂ ಶುಕ್ರನ ಒಂದು ಪ್ರಾಪ್ತಿ ಆಗೋದಿಲ್ಲ. ಆ ರಾಶಿ ನಕ್ಷತ್ರಕ್ಕೆ ದುಡಿತಾನೇ ಇರಬೇಕು, ಎತ್ತುಗಳು ದುಡ್ದಂಗೆ ದುಡಿತಾನೇ ಇರಬೇಕು, ಮನೆಯನ್ನು ಕಾಪಾಡ್ಕೊಂಡು ಹೋಗ್ತಾನೆ ಇರಬೇಕು. ನೀವು ಪ್ರಮುಖವಾಗಿ ನಿಮ್ಮ ಕೈಯಿಂದನೇ ಎಲ್ಲ ಖರ್ಚುಗಳು ಆಗ್ತಾ ಇರ್ತದೆ. ಆದರೆ ಜನಗಳಿಗೆ ಏನು ಕಾಣುತ್ತೆ ಅಂತಂದರೆ, ಇವ್ನು ಮಾಡಲ್ಲ, ಇವ್ನು ಸೋಂಬೇರಿ, ಖರ್ಚು ಮಾಡ್ತಾನೆ, ಹಂಗೆ ಹಿಂಗೆ ಅಂತಾನೆ. ವಿನಾಕಾರಣವಾಗಿ ನಿಮಗೆ ಖರ್ಚಾಗ್ತಕ್ಕಂಥದ್ದು, ಫೋಲ್ ಆಗ್ತಕ್ಕಂಥದ್ದು ಹಣ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಮನೆಯೊಳಗಡೆ ಎಲ್ಲಾದ್ರೂ ಯಾರಾದರೂ ಸ್ವಾಮೀಜಿಗಳ ಹತ್ರ ಇಲ್ಲ ನಮ್ಮ ಹತ್ರನೇ ಕರೆ ಮಾಡಿ ನೀವು ಶ್ರೀಚಕ್ರವನ್ನು ಒಂದು ಪೂಜೆಯನ್ನು ಮಾಡಿ ತರಿಸ್ಕೊಂಡು, ಆ ಶ್ರೀಚಕ್ರ ನೀವು ಶ್ರೀಚಕ್ರ ತರಿಸ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಒಳ್ಳೇದು. ಅದಕ್ಕೇನು ಮಾಡಿ ಅಂತಂದರೆ, ಗೋಧಿ ಪಾಯಸ ಕೊಡೋದನ್ನು ಮಡಿಬೇಡಿ. ಪ್ರತಿ ಶುಕ್ರವಾರ ಕೇಳಿಸ್ಕೊಳ್ಳಿ, ಟಿವಿ ನೋಡಬೇಡಿ, ಕೇಳಿಸ್ಕೊಳ್ಳಿ. ಇಲ್ಲ ಹೇಳಿ ಗುರುಜಿ, ಟಿವಿಯಿಂದ ದೂರ ಇದ್ದೀನಿ. ಗೋಧಿ ಪಾಯಸ ಪ್ರತಿ ಶುಕ್ರವಾರ ಗೋಧಿ ಪಾಯಸವನ್ನು ಕೊಟ್ಟು, ಕನ್ನೆ ಮಗು ಅಂದರೆ ಚಿಕ್ಕ ಮಗುಗೆ, ಕನ್ನೆ ಮಗುಗೆ, ಎಳೆ ಮಗು, ಅದು ಮೆಚೂರ್ಡ್ ಆಗದೆ ಇರತಕ್ಕಂಥ ಮಗು, ದೊಡ್ಡದಾಗದೇ ಇರತಕ್ಕಂಥ ಮಗುಗೆ ಗೋಧಿ ಪಾಯಸವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ 6 ಗಂಟೆಯಿಂದ 6:15 ಒಳಗಡೆ ಅವಳಿಗೆ ಮನೆಗೆ ಕರೆದು ಅವಳಿಗೆ ಅರ್ಶಿನ ಕುಂಕುಮವನ್ನು ಇಟ್ಟು ಗೋಧಿ ಪಾಯಸವನ್ನು ಕುಡಿಯೋಕ್ಕೆ ಆ ಮಗುವಿಗೆ. ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದೇ ಇರಲ್ಲ, ತುಂಬ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳ್ತೀನಿ. ಖಂಡಿತವಾಗೂ ನೀವೆಲ್ಲ ಮಾಡ್ಕೊಳ್ಳಿ. ನಾಳೆ ಏನು ಮಾಡಬೇಕಪ್ಪ ಅಂತಂದರೆ, ಕೆಲವ್ರಿಗೆ ಈ ಮೈ ನೋವು ಜಾಸ್ತಿ ಇರ್ತಕ್ಕಂಥದ್ದು, ತುಂಬ ನೋವು ಬಾಧೆಗಳು ಕಾಡ್ತದೆ, ತಲೆಯಿಂದ ಕಾಲವರೆಗೂ ಪೇಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಇಂಥವರೆಲ್ಲ ಏನು ಮಾಡಿ ಅಂತಂದರೆ, ಒಂದಿಡೀ ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದುಬಿಟ್ಟು ಹಸಿರು ಗಿಡದ ಮೇಲೆ ಮೊದಲನೇ ಸಲ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಹಸಿರು ಗಿಡದ ಮೇಲೆ ಹಾಕಬೇಕು. ಎರಡನೇದು ಬಂದು, ಯಾರ್ಯಾರು ಮಕ್ಕಳುಗಳು ಅಂಧಕಾರದಲ್ಲಿ ಅಂದರೆ ಈ ಓದೋದ ಕಡೆ ಇಂಟ್ರೆಸ್ಟೇ ಇರಲ್ಲ ಕೆಲವ್ರಿಗೆ, ಅವ್ರಿಗೆ ಎಷ್ಟೇ ಹೊಡೆದ್ರು, ಎಷ್ಟೇ ಬಡಿದ್ರು, ಎಷ್ಟೇ ಏನೇ ಮಾಡಿದ್ರು ಮಕ್ಕಳುಗಳು ಆಟ ಬಿಡಲ್ಲ, ಓದೋದೇ ಇಲ್ಲ. ಆ ಓದೋದನ್ನ ಜ್ಞಾಪಕ ಶಕ್ತಿ ಬರಲ್ಲ. ಹಾಗಾಗಿ ಅಂಥ ಮಕ್ಕಳುಗಳಿಗೆ ಏನು ಮಾಡಿ, ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ರಾವು ಕಾಲದಲ್ಲಿ ಬೇಡ, ಗುಳಿಕ ಕಾಲದಲ್ಲಿ ಎಲ್ಲಾದರೂ ಉತ್ತರಾಣಿ ಬೇರನ್ನು ತಗೊಂಡು ಬನ್ನಿ. ಸ್ವಲ್ಪ ನೀರಾಗಿ ಬಿಟ್ಬಿಟ್ಟಿರಿ. ಆ ಉತ್ತರಾಣಿ ಬೇರನ್ನು ಬೇರು ಸಮೇತ ಕಿತ್ಕೊಂಡು ಬಂದು ನೆರಳಲ್ಲಿ ಒಣಗಿಸ್ರಿ. ನಾಳೆ ಹಸಿದಿದ್ದಂಗೆನೇ ತೆಗೆದ್ಬಿಟ್ಟು ಅವನಿಗೆಲ್ಲ ಇಲ್ಲಿಡಿ. ಅದ್ರ ಜೊತೆಗೆ ಚಂದನವನ್ನು ಮಿಕ್ಸ್ ಮಾಡಿಕೊಂಡು ಉತ್ತರಾಣಿ ಬೇರಿಂದ ಇಲ್ಲಿ ಹಣೆಯ ಭಾಗದಲ್ಲಿ ಆಜ್ಞಾ ಚಕ್ರದಲ್ಲಿ ಅವನಿಗೆ ಶಿರೋಧಾರಣ ಮಾಡಿ, ಅಂದರೆ ಬಟ್ಟನ್ನು ಇಡಿ. ಎಷ್ಟು ಜ್ಞಾನೋದಯ ಆಗುತ್ತೆ ಅಂತಂದರೆ, ಅವನು ತುಂಬ ಎಷ್ಟು ಕೆಟ್ಟವನಾಗಿ ನಡ್ಕೊಂಡ್ರು ಕೂಡ, ಹಠ ಸ್ವಭಾವ ಇದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಬಂದುಬಿಡ್ತಾನೆ. ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ. ಹಲೋ ಸರ್. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ಇಲ್ಲ ಸರ್, ಬೆಂಗಳೂರಿಂದ ಆರ್.ಎಸ್. ನಗರಿಂದ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ಸರ್, ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಹೆಸರು, ನಕ್ಷತ್ರ ಹೇಳಿ ತಾಯಿ. ಪ್ರಶಾಂತ್ ಅಂತ ಸರ್. ಪ್ರಶಾಂತ್ ಅಂತ. ಏನು ಕೇಳಬೇಕಾಯ್ತಮ್ಮ ಅವ್ರ ಬಗ್ಗೆ? ಏನಿಲ್ಲ ಸರ್, ಇವಾಗ 26 ಏಜು, ಇನ್ನೂ ಮದುವೆ ಬಗ್ಗೆ ಅದೇ ಕೇಳಬೇಕಾಗಿತ್ತು. ಖಂಡಿತಮ್ಮ ಆಗುತ್ತೆ. ಪ್ರಶಾಂತ್ ಅನ್ನೋರು ನೋಡಿ, ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ ಬರ್ತಕ್ಕಂಥದ್ದು ಅವ್ರ ರಾಶಿ ನಕ್ಷತ್ರದಲ್ಲಿ. ಹಾಗಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೊಡಿ. ಅಲ್ಲಿ ಏನು ಮಾಡಿ ಅಂತಂದರೆ, ಅಲ್ಲಿ ಪ್ರಧಾನ ಅರ್ಚಕರಿಗೆ ವಸ್ತ್ರದಾನವನ್ನು ಕೊಡಿ. ಎಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆಯೇ
ಅಲ್ಲಿ ಪ್ರಧಾನ ಅರ್ಚಕರಿಗೆ ದವಸ ಧಾನ್ಯಗಳನ್ನು ಕೊಟ್ಟು ಒಂದು ನೀವು ಪಂಚೆ ಮತ್ತು ಶಲ್ಯವನ್ನು ಬಿಳಿದು ಅದನ್ನು ದಾನವಾಗಿ ಕೊಡಿ. ದಾನವಾಗಿ ಕೊಟ್ಟು ಅವ್ರಿಗೆ ಪಾದರಕ್ಷೆಗಳನ್ನು ದಾನವಾಗಿ ಕೊಡಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ. ಖಂಡಿತವಾಗ ಅವ್ರು ಈಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ನರಸಿಂಹಸ್ವಾಮಿಗೆ ಏನಾದರೂ ಒಂದು ಬಾಳೆಹಣ್ಣಿನ ರಸಾಯನನೋ ಹಳಸಣ್ಣನ ರಸಾಯನ ಏನಾದರೂ ಒಂದು ಸ್ವೀಟನ್ನು ಪೊಂಗಲನ್ನು ಮಾಡ್ಕೊಂಡೋಗಿ ನೈವೇದ್ಯವಾಗಿ ಕೊಡಿ. ಈ ಕೆಲಸ ಮಾಡಿ ಖಂಡಿತವಾಗೂ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಮಾಡಿಸಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. 3 ತಿಂಗಳೊಳಗಡೆ ಯೋಗ ಫಲ ಬರ್ತಕ್ಕಂಥದ್ದು ಒಳ್ಳೇದಾಗುತ್ತಮ್ಮ. ಮಾಡಿ ನೋಡಿ. ಮಾಡಿಬಿಟ್ಟು ಒಳ್ಳೇದಾದ್ಮೇಲೆ ನಮ್ಮ ವಾಹಿನಿ ಕರೆ ಮಾಡಿ. ಮತ್ತೆ ಒಳ್ಳೇದಾಗಲಿ ತಮಗೆ ಕರೆ ಮಾಡಿದ್ದಕ್ಕೆ. ಬಂಧುಗಳೇ, ಇನ್ನೊಂದು ಅನುಷ್ಠಾನ ಏನಂದರೆ ಉತ್ತರಾಣಿ ಬೇರಿನಿಂದ ನೋಡಿ, ಅದರಲ್ಲೇ ಉತ್ತರಾಣಿ ಅಂತಂದ್ರೇ ಉತ್ತರ, ಅದರಲ್ಲೇ ಉತ್ತರ ಇದೆ, ಕ್ವಶನ್ಗೆ ಆನ್ಸರ್ ಅದರಲ್ಲೇ ಇರುತ್ತೆ. ಹಾಗಾಗಿ ಉತ್ತರಾಣಿ ಬೇರಿಂದ ಏನೇನೆಲ್ಲ ಸಂಪಾದನೆ ಮಾಡ್ಬೋದು ಗೊತ್ತಾ? ರಾಜಯೋಗ ಕೊಡ್ತಕ್ಕಂಥದ್ದು ಅದರಲ್ಲಿ ಸುಮಾರಿದೆ. ಉತ್ತರಾಣಿ ಬೇರಿನಿಂದ ಎಷ್ಟು ಜನ ಅಂಧಕಾರದಲ್ಲಿ ಅಂದರೆ ತಲೆಗೆ ಹತ್ತುತ್ತಾ ಇರಲ್ಲ. ಮಾಸ್ಟರ್ ಏನು ಹೇಳ್ತಾರೆ, ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ತಲೆಗೆ ಹೋಗ್ತಾ ಇರಲ್ಲ, ಕೊರಗ್ತಾ ಇರ್ತಾರೆ ಏನು ಮಾಡಬೇಕು ಅಂತ. ಅಂಥವ್ರಿಗೆ ನೀವು ನಾಳೆ ದಿನ ಆ ಬೇರನ್ನು ತಗೊಂಡು ಬಂದು ನೆರಳಲ್ಲಿ ಒಣಗಿಸಿ, ಒಂದೇ ದಿನಕ್ಕಲ್ಲ ನೆರಳಲ್ಲಿ ಒಣಗಿಸಿ, ನಾಳೆ ಹಸಿದಿದ್ದರೂ ಕೂಡ ಚಂದನದಿಂದ ಅವ್ರಿಗೆ ಆಜ್ಞಾ ಚಕ್ರದಲ್ಲಿ ಇಲ್ಲಿಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗಿ ಚೆನ್ನಾಗುತ್ತೆ. ನಿಮ್ಮ ಮಾತು ಕೇಳಿಕೊಂಡು ಮನೇಲಿ ತುಂಬ ಚೆನ್ನಾಗಿರ್ತಾನೆ, ಎಜುಕೇಷನ್ ಚೆನ್ನಾಗಿ ಮಾಡ್ತಾನೆ. ಇದು ಎರಡನೇದಾದರೆ. ಮೂರನೇದಾಗಿರ್ತಕ್ಕಂಥದ್ದು ನಾಳೆ ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಎಳ್ಳೆಣ್ಣೆಯನ್ನು ದಯವಿಟ್ಟು ಅವ್ರಿಗೆ ಪಾದಕ್ಕೆ ಮತ್ತು ಹಸ್ತಕ್ಕೆ ಹಾಕೋದನ್ನು ಮರಿಬೇಡಿ. ಮಕ್ಕಳಿಗೆ ಯಾರ್ಯಾರು ಮಕ್ಕಳು ಜಾಗೃತರಾಗಲ್ವೋ, ಯಾರ್ಯಾರು ಅವ್ರಿಗೆ ಹೇಳಿದ ಮಾತು ಕೇಳಲ್ವೋ, ಯಾರ್ಯಾರು ಹೊರಟುತನ ಮಾಡ್ತಾ ಇರ್ತಾರೋ ಶಾಂತಿ ರೀತಿಯಿಂದ ವರ್ತಿಸ್ತಾರೆ. ಎಳ್ಳೆಣ್ಣೆಯನ್ನು ಹಸ್ತಕ್ಕೆ ಮತ್ತು ಪಾದಕ್ಕೆ ಉಜ್ಜೋದನ್ನು ಮರಿಬೇಡಿ. ಪಾದಕ್ಕೆ ಅಂದರೆ ಕೆಳಗಡೆ, ಪಾದದ ಕೆಳಗಡೆಗೆಲ್ಲ ಹಾಕಬೇಕು, ಹಸ್ತಕ್ಕೂ ಉಜ್ಜಬೇಕು, ಬೆನ್ನಿಗೆ ಒಂದು ಸ್ವಲ್ಪ ಹಾಕಬೇಕು. ಪೂರ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಹಾಕಬೇಕು. ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಸ್ನಾನಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ಆ ಒಂದು ಒಳ್ಳೆಯ ಒಂದು ಇದಕ್ಕೆ ಬರ್ತಾರೆ. ಮತ್ತು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ರೀ. ಒಬ್ರು ಕಾಲರ್ ಇದ್ದಾರೆ, ನೋಡ್ಕೊಂಡ್ಬಿಡೋಣ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಪ್ಪ? ಸರಿಯಾಗಿ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುಲ್ಬರ್ಗದಿಂದ. ಯಾರ ಬಗ್ಗೆ ಕೇಳಬೇಕಾಯ್ತಪ್ಪ? ಸರಿಯಾಗಿ ಕೇಳಿಸ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದೂರದಿಂದ ಮಾತಾಡಿ, ಮೊಬೈಲ್ ದೂರ ಇಟ್ಕೊಳ್ಳಿ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ಹೇಳಿ, ಏನು ಕೇಳಬೇಕಾಯ್ತು? ಯಾಕೋ ನೀವು ಏನು ಅವ್ರ ಕೈ ಕೊಡಿ, ನಿಮ್ಮ ಶ್ರೀಮತಿ ಅವ್ರ ಕೈ ಕೊಡಿ. ನಿಮ್ಮ ಶ್ರೀಮತಿ ಅವ್ರು ಇದಾರ ಅಲ್ಲಿ? ಓಕೆ, ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ ಕೇಳಬೇಕಾಯ್ತು ನೀವು. ನಿಮ್ಮ ಹೆಸರೇನಂದ್ರಿ? ರೇವಣ ಸಿದ್ದಪ್ಪ. ನಿಮ್ಮ ಹಲೋ ಹಲೋ, ಅಲ್ಲಿ ಒಂದು ಕೆಲಸ ಮಾಡಿ, ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಕೈ ಕೊಡಿ ಮೊಬೈಲು. ಕೊಡಿ, ಯಾರ ಕೈ ಕೊಡಿ. ಅಲ್ಲಿ ನಿಮ್ಮದು ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ ಸ್ಪಷ್ಟವಾಗಿ. ಅವ್ರ ಕೈ ಕೊಡಿ, ಹೇಳ್ತೀನಿ ನಾನು. ಎರಡೆರಡು ಮಾತಾಡ್ತೀನಿ, ಕೊಡಿ ಕೊಡಿ. ಟಿ ವಿಯಿಂದ ಹೊರಗಡೆಗೆ ಬನ್ನಿರಮ್ಮ ಒಂದು ಸ್ವಲ್ಪ. ಹಲೋ ಹಲೋ, ಹಾಂ, ಈಗ ಕೇಳಿ. ಈಗ ಇವ್ರ ಹೆಸರೇನು? ಇವಾಗ ನನಗೆ ಹತ್ರ ಫೋನ್ ಕರೆ ಮಾಡಿದ್ರಲ್ಲ, ಅವ್ರ ಹೆಸರು ಹೇಳಿ. ಹಾಂ, ಅವ್ರ ಶ್ರೀಮತಿ ಅವ್ರ ಹೆಸರು ಹೇಳಿ. ಹಾಂ, ಆಯಿತು. ನೀವು ಒಂದು ಕೆಲಸ ಮಾಡಿ, ಅವ್ರಿಗೆ ಹೇಳಿ ಎಲ್ಲಿ ಶಿವನ ದೇವಸ್ಥಾನ ಇದೆಯಾ ಅಲ್ಲಿ ರುದ್ರಾಭಿಷೇಕ ಮಾಡಕ್ಕೆ ಹೇಳಿ. ಶಿವಶಕ್ತಿ ಇರ್ತಕ್ಕಂಥದ್ದು ಇವರಿಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇವ್ರದ್ದು ಸ್ವಾತಿ ನಕ್ಷತ್ರ ಬಂದಿರೋದ್ರಿಂದ ನೋಡಿ, ಅವ್ರದ್ದು ರಾಕ್ಷಸ ಗಣ, ಇವ್ರದ್ದು ಮನುಷ್ಯ ಗಣ ಬಂದಿದೆ. ಆ ಗಣಕೂಟಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಎಲ್ಲಿ ಪರಮೇಶ್ವರನ ಒಂದು ಸಾನ್ನಿಧ್ಯ ಇದೆ, ಕಾಲಭೈರೇಶ್ವರ ಆಗಿರಲಿ, ಶಿವ ಆಗಿರಲಿ, ಎಲ್ಲರೂ ಆಗಿರಲಿ, ದಕ್ಷಿಣ ಮೂರ್ತಿ ಆಗಿರಲಿ, ಅಲ್ಲಿ ಹೋಗಿ ರುದ್ರಾಭಿಷೇಕ ಮಾಡಕ್ಕೆ ಹೇಳಿ. ಖಂಡಿತವಾಗಿ ಒಳ್ಳೇದಾಗುತ್ತಮ್ಮ. ಇವ್ರ ದಾಂಪತ್ಯ ಚೆನ್ನಾಗಿರುತ್ತೆ. ಆಗಲೇ ನಾನು ಒಂದು ಅನುಷ್ಠಾನವನ್ನು ಹೇಳಿದೆ ಗೊತ್ತಾ, ವಿಳ್ಯದೆಲೆ ಮೇಲೆ. ಅದನ್ನು ಇವ್ರು ಮಾಡಿದಾಗ ಆ ಶ್ರೀಮತಿಯವರು ಎಲ್ಲೇ ಇದ್ದರೂ ಮನೆಗೆ ಬರ್ತಾರೆ. ವಿಳ್ಯದೆಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ದೀಮ್ ಅಂತ ಬರಿಬೇಕು, ಕಮ್ ಅಂತ ಬರಿಬೇಕು. ಗಂಡ ಹೆಂಡತಿಗೆ ಪೂಜೆ ಮಾಡ್ಬೋದು, ಹೆಂಡತಿ ಗಂಡನ ಪೂಜೆ ಮನಸಾರೆ ಅದನ್ನಿಟ್ಟು ಪೂಜೆ ಮಾಡಿದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ ಅನುಷ್ಠಾನವನ್ನು ಮಾಡೋಕ್ಕೆ ಹೇಳಿ ಅಮ್ಮ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
ಬಂಧುಗಳೇ, ಇನ್ನೊಂದು ನಿಮಗೆ ಅನುಷ್ಠಾನವನ್ನು ತಿಳಿಸ್ತೀನಿ. ನಾಳೆ ಮೌನಿ ಅಮಾವಾಸ್ಯೆ ದಿನ ಒಂದು ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ಮೌನವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಈ ಮೌನಿ ಅಮಾವಾಸ್ಯೆ ಅಂತಕ್ಕಂಥದ್ದೇ ನೋಡಿ, ಎಷ್ಟು ನಾವು ಮೌನದಿಂದ ಆ ವ್ರತವನ್ನು ಮಾಡ್ತೀವಿ. ಮನೆಯಲ್ಲಿ ನಿಶಬ್ದವಾಗಿರಬೇಕು. ಒಂದು ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ಆ ವಾತಾವರಣ ಏನಾಗುತ್ತೆ ಅಂತಂದರೆ, ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಮೌನಿ ಅಮಾವಾಸ್ಯೆ ದಿನ ನಾಳೆ ಗೋಧೂಳಿ ಸಮಯ ಅಂದರೆ 6 ಗಂಟೆಯಿಂದ 6:15 ತುಪ್ಪದ ದೀಪಗಳನ್ನು ಅಂಟಿಸಿ ಮನೆಯಲ್ಲಿ ದೀಪಗಳನ್ನು ಅಲಂಕಾರದಿಂದ ಮಾಡಿ ನೀವು ಮೌನದಿಂದ ದೇವಿ ಧ್ಯಾನ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರುಗಳನ್ನ ಭದ್ರಪಡಿಸ್ತಕ್ಕಂಥದ್ದು, ನಿಮ್ಮ ಕುಲದೇವರುಗಳನ್ನ ಧ್ಯಾನ ಮಾಡಿ ಯಥೇಚ್ಛವಾಗಿ ಆ ಪೂಜಾ ಕೈಕರ್ಯಗಳನ್ನು ಮಾಡಿದಾಗ, ಮೌನದಿಂದ ಮಾಡಿದಾಗ ಆಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದೇ ವೇರಿಯೇಷನ್ ನೋಡಿ. ಎಷ್ಟು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕರುಣುವಂಥ ನಾಳೆ ಮೌನಿ ಅಮಾವಾಸ್ಯೆ. ಹಾಗಾಗಿ ಈ ಅನುಷ್ಠಾನವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡೋಣ ಬನ್ನಿ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ನಾವು ರಾಮನಗರ ಸರ್. ಎಲ್ಲಿಂದ? ರಾಮನಗರ. ಹಾಂ, ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ಹೆಸರು ನಕ್ಷತ್ರ ಹೇಳಿ. ಅವ್ರ ಹೆಸರು ನಕ್ಷತ್ರ ಹೇಳಿಯಪ್ಪ. ಹಲೋ, ಅವ್ರ ಹೆಸರು ನಕ್ಷತ್ರ ಹೇಳಿ. ಅವ್ರ ಹೆಸರು ಪ್ರಮೋದ್ ಕುಮಾರ್ ಅಂತ. ಹಾಂ, ಏನು ಕೇಳಬೇಕಾಯ್ತಮ್ಮ ಪ್ರಮೋದ್ ಕುಮಾರ್ಗೆ? ನಕ್ಷತ್ರ ಗೊತ್ತಿಲ್ಲ ಸರ್ ಅವ್ರದ್ದು. ಆಗಲಿ, ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಪ್ರಮೋದ್ ಕುಮಾರ್ ಅವ್ರಿಗೆ ಏನು ಕೇಳಬೇಕಾಯ್ತು ತಾವು? ಅದೇ ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಈಗ ಏನು ಮಾಡ್ತಾ ಇದ್ದಾರೆ ಸ್ಟಡೀಸ್? MBA ಮಾಡಿ ಕಂಪ್ಲೀಟ್ ಆಗಿತ್ತು. ಹಾಂ, ಅದು ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಸ್ವಾಮೀಜಿ ಅವನಿಗೆ. ಖಂಡಿತವಾಗೂ ಸ್ವಲ್ಪ ಹಠ ಮಾಡ್ತಾ ಇದ್ದಾನಾ? ಹೇಳಿದ ಮಾತು ಕೇಳ್ತಾ ಇಲ್ವಾ? ಹಠ ಮಾಡ್ತಾ ಇದ್ದಾನಾ? ಹಠ ಏನಿಲ್ಲ ಸ್ವಾಮೀಜಿ. ಹಾಂ, ಅವನು ಎಲ್ಲ ನೋಡ್ತಾವನೆ, ಎಲ್ಲ ಹುಡುಕ್ತಾವನೆ, ಕೆಲ್ಸದ ಬಗ್ಗೆ ಎಲ್ಲೂ ಆಗ್ತಾ ಇಲ್ಲ ಸ್ವಾಮೀಜಿ. ಅಲ್ಲ, ಬೇಜಾರಾಗಿ ಒಂಥರ ಮನ್ಸಿಗೆ ಬೇಜಾರಾಗಿ ನೊಂದ್ಕೊಳ್ಳೋದು, ಹಠ ಮಾಡೋದು, ಒಂಥರ ಈ ಯಾವುದು ಮಾಡೋದು ಬೇಡ, ಎಲ್ಲೂ ಹೋಗೋದು ಬೇಡ ಅಂತ ಹಠ ಸ್ವಭಾವದಿಂದ ಕುಂತ್ಕೊಳ್ಳುವಂಥದ್ದು. ಹಾಂ, ಹಠ ಅಂದರೆ ಅದೇ. ಅಲ್ಲೇ ನಿರಾಶೆ ಆಗೋದೇನು ಬೇಡ ದಯವಿಟ್ಟು. ಅವನೇನು ಮಾಡ್ತಾ ಇದ್ದಾನೆ, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೋಡಿ, ಚಿತ್ತಾ ನಕ್ಷತ್ರಕ್ಕೆ ಅಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಕುಜು ದೋಷಗಳ ನಿವಾರಣೆ ಆಗ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ವಿಶೇಷವಾಗಿ ರಸಾಯನಗಳು ಮಾಡ್ತಕ್ಕಂಥದ್ದು, ಪ್ರಧಾನ ಅರ್ಚಕರಿಗೆ ವಸ್ತ್ರದಾನ ಕೊಡ್ತಕ್ಕಂಥದ್ದು ಮಾಡಿದಾಗ ಇನ್ನೂ ಒಂದು ಕೆಲಸ ಮಾಡೋಕ್ಕೆ ಹೇಳಿ ಅವ್ರಿಗೆ. ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀನಿ. ಶುಕ್ರ ಇರೋ ಸ್ಥಾನ ಬಂದು ಅರಳಿ ಮರ. ಆ ಅರಳಿ ಮರಕ್ಕೆ 3 ಪ್ರದಕ್ಷಿಣೆ ಹಾಕಕ್ಕೆ ಹೇಳಿ. ಮಂಗಳವಾರದ ದಿನ ಇಲ್ಲ ಶನಿವಾರದ ದಿನ ಅರಳಿ ಮರಕ್ಕೆ ಆಲಿಂಗನ ಮಾಡ್ಕೋಬೇಕು, ತಗೋಬೇಕು, ಅವನ ಆಸೆಗಳನ್ನು ಹೇಳ್ಕೋಬೇಕು. ಆ ವೃಕ್ಷಕ್ಕೆ ಹೇಳ್ಕೊಂಡಾಗ ಶುಕ್ರ ಪ್ರಾಪ್ತಿ ಆಗುತ್ತೆ. ಇನ್ನು ಕೇವಲ 40 ದಿನಗಳಲ್ಲಿ ಅವನಿಗೆ ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥ ವಾರ್ತೆ ಸಿಗುತ್ತೆ. ಒಳ್ಳೇದಾಗುತ್ತೆ. ನಿರಾಶೆ ಆಗೋದು ಬೇಡ ಅಂತೇಳಿ ಮಗನಿಗೆ. ಒಳ್ಳೇದಾಗಲಿ. ಓಕೆ, ನೋಡಿ ಸಮಯ ಮೀರೋಯ್ತು ಬಂಧುಗಳೇ. ನಾನು ನಿಮ್ಮ ಜೊತೆಲಿ ಹಂಚ್ಕೊಬೇಕು, ಪ್ರೀತಿ ಎಲ್ಲ ಮಾತಾಡಬೇಕು, ಏನೇನು ಅನುಷ್ಠಾನಗಳು ಮಾಡ್ಕೋಬೇಕು ಅಂತಾರೆ ಸಮಯ ಕಳೆದೋಗೋದೇ ಗೊತ್ತಾಗಲ್ಲ. ಹಾಗಾಗಿ ನಾಳೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಖಂಡಿತವಾಗೂ ನೀವು ಅವೆಲ್ಲ ಸಿಗೋಣ. ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಕುಲದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಯಥೇಚ್ಛವಾಗಿ ಪೂಜಾ ದೀಪಗಳನ್ನು, ತುಪ್ಪದ ದೀಪಗಳನ್ನು ಬೆಳಗಿಸಿ ಎಳ್ನೀರಿಂದ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ತುಪ್ಪದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು, ಇದೆಲ್ಲ ಮಾಡಿ ತುಳಸಿ ಪೂಜೆ ಮಾಡೋದು ಮಡಿಬೇಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅವರ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.